ಮೊನ್ನೆ ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ. ಆ ಗಲಾಟೆ ಆದ ನಂತರ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅಂತ ನೋಡಿದ್ರೆ ಇದರಲ್ಲೂ ಕೂಡ ಪೊಲಿಟಿಕ್ಸ್ ಎದ್ದು ಕಾಣ್ತಾ ಇದೆ. ತಪ್ಪು ಮಾಡಿದವರು ಯಾರೋ, ಶಿಕ್ಷೆ ಅನುಭವಿಸ್ತಾ ಇರೋರು ಯಾರೋ. ಮಂಡ್ಯದ ನಾಗಮಂಗಲ ಗಲಭೆಯಲ್ಲೂ ಕೂಡ ಪಾಲಿಟಿಕ್ಸಾ ಅಂತಂದರೆ ಹೌದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೇಸ್ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದಾರಾ? ಯಾಕೆ ಈ ಥರ ಹೇಳ್ತಾ ಇದ್ದೀವಿ ಅಂತಂದರೆ A1 ಇಂದ A23 ತನಕ, ಅಂದರೆ ಮೊದಲ ಆರೋಪಿಯಿಂದ 23ನೇ ಆರೋಪಿ ತನಕ ಎಲ್ಲರೂ ಹಿಂದೂಗಳನ್ನ ಮಾಡಿದಾರಂತೆ. ಗಲಭೆಯ A1, A2 ಎಲ್ಲರೂ ಹಿಂದೂಗಳು. ಅಲ್ಲ, ಈ ಪ್ರಕರಣದಲ್ಲಿ ಗಣೇಶನ್ನ ಕೂರಿಸಿದ್ದು ಹಿಂದೂಗಳು, ಕಲ್ಲು ತೂರಿದ್ದು ಅನ್ಯ ಕೋಮಿನವರು. ಆದರೆ ಪೊಲೀಸರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಂಧನ ಮಾಡಿದ್ದಾರೆ. ನಾಗಮಂಗಲದಲ್ಲಿ BJP ನಿಯೋಗದವರು ಮಾಡಿರ್ತಕ್ಕಂಥ ಗಂಭೀರ ಆರೋಪ ಇದು. ಪೊಲೀಸರ ವಿರುದ್ಧವೇ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ BJP ನಾಯಕರು. ಹೌದಲ್ವಾ? ಕಲ್ಲು ತೂರಿದವ್ರನ್ನ ತಾನೇ ನೀವು ಅರೆಸ್ಟ್ ಮಾಡಬೇಕು. ಕಲ್ಲು ತೂರಿದವ್ರನ್ನ ಬಿಟ್ಬಿಟ್ಟು A1 ಇಂದ A23 ತನಕ ಹಿಂದೂಗಳನ್ನೇ ನೀವು ಹಾಕಿ ಅವ್ರನ್ನೇ ಒಳಗಡೆ ಕಳಿಸಿದ್ದೀರಾ ಅಂತಂದರೆ ಇದು ತುಷ್ಟೀಕರಣ, ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಇನ್ನೇನೂ ಅಲ್ಲ. ಇದು 100% ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಯಾರಾದರೂ ಗಣೇಶನ್ ಇಟ್ಬಿಟ್ಟು ಅವರೇ ಕಲ್ತೂರ್ತಾರ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಯಾರು ಮಾಡಿದಾರೋ ಕೆಲಸನ FIRನಲ್ಲಿ ಅವ್ರ ಹೆಸರುಗಳನ್ನೆಲ್ಲ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಹಿಂದೂಗಳ ಹೆಸರನ್ನ ಮುಂದಕ್ಕೆ ಹಾಕ್ಬಿಟ್ಟು A1 ಇಂದ A23 ತನಕ ಹಿಂದೂಗಳೇ ತಪ್ಪಿತಸ್ಥರು, ಹಿಂದೂಗಳೇ ಆರೋಪಿಗಳು. ಆ ಆರೋಪಿಗಳು A1 ಇಂದ A23 ತನಕ ಹಿಂದೂಗಳನ್ನ ಮಾಡಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಕಲ್ ತೂರಿದ್ದು ಯಾರು? ನಿಮ್ಮ ಹತ್ರ ಸಾಕ್ಷ್ಯಗಳಿಲ್ವಾ? CCTV ಫುಟೇಜ್ ಇಲ್ವಾ? ಯಾವ ಆಧಾರದಲ್ಲಿ ನೀವು A1 ಇಂದ A23 ತನಕ ಮಾಡಿದ್ರಿ ಹಿಂದೂಗಳನ್ನು? ಈ ಪ್ರಶ್ನೆ ಕೇಳಲೇಬೇಕು ಅಲ್ವಾ? ಇದು ಯಾರು ಹೇಳಿದ್ದು? ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಏನಾದರೂ ಆರ್ಡರ್ ಕೊಟ್ರಾ ಈ ರೀತಿ ಮಾಡಿ ಅಂತ? ಯಾವ ಆಧಾರದ ಮೇಲೆ ನೀವು ಹಿಂದೂಗಳನ್ನು ಮೊದಲ 23 ಆರೋಪಿಗಳನ್ನಾಗಿ ಮಾಡಿದ್ದೀರಾ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಯಾರು ಉತ್ತರ ಕೊಡಬೇಕು? ಬೇರೆ ಯಾರೂ ಅಲ್ಲ, ಪೊಲೀಸರೇ. ಪೊಲೀಸರಿಗೆ ಯಾರು ಒತ್ತಡ ಹಾಕಿದ್ರು ಅಥವಾ ಪೊಲೀಸರಿಗೆ ಯಾರು ಡೈರೆಕ್ಷನ್ಸ್ ಕೊಟ್ಟರು? ಹೋಮ್ ಮಿನಿಸ್ಟರ್ ಡೈರೆಕ್ಷನ್ ಕೊಟ್ಟಿದ್ದಾರಾ? ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿದ್ದಾರಾ? ಒಂದು ಗಲಭೆ ಆದಂತಹ ಸಂದರ್ಭದಲ್ಲಿ ನೀವು ನಿಷ್ಪಕ್ಷಪಾತವಾಗಿ ನಡ್ಕೊಂಡಿದ್ದೀರಾ? ಈ ಯಾವ ಪ್ರಶ್ನೆಗೂ ಪೊಲೀಸರ ಬಳಿ ಉತ್ತರ ಇಲ್ಲ. ಕಣ್ಣಿಗೆ ಸಿಕ್ಕದವ್ರು ಹಿಂದೂಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡೋಗಿ ಒಳಗೆ ಹಾಕಿದ್ದಾರೆ. ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿದೆ. ಅಷ್ಟು ಪರಿಜ್ಞಾನ ಈ ಪೊಲೀಸರಿಗೆ, ಆಡಳಿತ ನಡೆಸುವಂಥ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ, ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ. ಈ ಭಯೋತ್ಪಾದಕರಿಗೆ, ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನು ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪೆಟ್ರೋಲ್ ಬಾಂಬ್ ಎಲ್ಲ ಯೂಸ್ ಮಾಡಿ ಇವತ್ತು ಅಂಗಡಿ ಸುಮಾರು 2 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ. ಬಟ್ಟೆ ಅಂಗಡಿಯಲ್ಲಿ ಇವತ್ತು 8 ಮೋಟ್ರ್ ಬೈಕ್ಗಳನ್ನು ತೆಗೆದುಕೊಂಡೋಗಿ ರೋಡಲ್ಲಿ ಹಾಕಿ ಸುಟ್ಟಾಕಿದ್ದಾರೆ. ಮತ್ತು ಒಂದು ಟೀ ಸ್ಟಾಲನ್ನು ಕೂಡ ಹಿಂದೂಗಳದು ಎಲ್ಲ ಕಡೆ ಬೋರ್ವೆಲ್ಲು ಎಲ್ಲ ಸುಟ್ಟಾಕಿರುವಂಥದ್ದು ಕಾಣ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು, ನಾನು ಕೇಳಿದೆ ಪೊಲೀಸ್ ಅಧಿಕಾರಿಗಳನ್ನ, ಅವ್ರ ಮುಂದೆನೇ ನಡೆದಿದೆ ಇಷ್ಟೆಲ್ಲ ಘಟನೆ. ಏನು ಕತೆ ಕಾಯ್ತಾ ಇದ್ರ ಇವೆಲ್ಲ? ಏನು ಕಾಂಗ್ರೆಸ್ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ತೊಂದರೆ ಕೊಡಬೇಕು, ಹಿಂದೂಗಳ ಮೇಲೆ ಹಲ್ಲೆ ಮಾಡಬೇಕು ಅಂತನ? ಏನು ಇದು? ಒಂದು ನಾವು ತಾಲಿಬಾನ್ಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಇವರಿಗೆ ನಾವು ನಾಮರ್ದ್ರಿದ್ದೀವಿ. ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು, ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಅಲ್ರಿ, ಪೊಲೀಸರು ಎದುರುಗಡ್ಲೇನೆ 2-3 ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರ್ರೀ ವಿಶ್ವಾಸ ಇಡ್ತಾರೆ? ಯಾರು ವಿಶ್ವಾಸ ಇಡ್ತಾರೆ? 1ರಿಂದ 18ವರೆಗೂ ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ